ಶಾಲೆಗಳಲ್ಲಿ ಲಾಸ್ಟ್ ಬೆಂಚ್ ಮುಕ್ತಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ತೆಗೆದುಕೊಂಡಂತಹ ನಿರ್ಧಾರ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿತ್ತು. ಈಗ ಕೇರಳ ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರ. ಕೇರಳ ಮಾದರಿಯಲ್ಲಿ ರಾಜ್ಯದ ಶಾಲೆಗಳಿಗೂ ಕೂಡ ಲಾಸ್ಟ್ ಬೆಂಚ್ಗೆ ಮುಕ್ತಿ ಸಿಗುತ್ತಾ? ಅರ್ಧ ವೃತ್ತಾಕಾರದಲ್ಲಿ ವಿದ್ಯಾರ್ಥಿಗಳನ್ನ ಕೂಡಿಸುತ್ತಾ ಸರ್ಕಾರ. ಕರ್ನಾಟಕ ಸರ್ಕಾರಕ್ಕೆ ಮಕ್ಕಳ ಹಕ್ಕುಗಳ ಕಾರ್ಯಕರ್ತರು ಮನವಿ ಮಾಡಿಕೊಂಡಿದ್ದಾರಂತೆ. ಕೇರಳದ ಶಾಲೆಗಳಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಮಕ್ಕಳನ್ನ ಕೂರಿಸಿ ಪಾಠ ಮಾಡಲಾಗ್ತಾ ಇದೆ. ದೇಶದಾದ್ಯಂತ ಕೂಡ ಗಮನ ಸೆಳೆದಿದೆ ಕೇರಳದ ವಿಭಿನ್ನ ಬೋಧನಾ ಕ್ರಮ. ಶಾಲೆಗಳಲ್ಲಿ ಲಾಸ್ಟ್ ಬೆಂಚ್ಗೆ ಮುಕ್ತಿ ಹಾಡೋದಕ್ಕೆ ಕೇರಳ ಇಂಥದ್ದೊಂದು ಕ್ರಮದ ಮೊರೆ ಹೋಗಿದೆ. ಈಗ ರಾಜ್ಯದಲ್ಲೂ ಕೂಡ ಅಂಥದ್ದೇ ಕ್ರಮ ಅನುಸರಿಸಬೇಕು ಅಂತ ಕೆಲವರು ಒತ್ತಡ ಹಾಕ್ತಿದ್ದಾರೆ ಸರ್ಕಾರದ ಮೇಲೆ. ಹಾಗಾಗಿ ಈಗ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಕೈಗೊಳ್ಳುತ್ತಾ? ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಎಷ್ಟರ ಮಟ್ಟಿಗೆ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಲಾಸ್ಟ್ ಬೆಂಚ್ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ ಅನ್ನೋ ಕಾರಣಕ್ಕೆ ಇದು ಲಾಸ್ಟ್ ಬೆಂಚ್ಗೆ ಮಕ್ಕಳನ್ನ ಕೂರಿಸೋದೇ ಬೇಡ, ಬದಲಾಗಿ ವೃತ್ತಾಕಾರದಲ್ಲಿ ಕೂರಿಸಿದ್ರೆ ಮಕ್ಕಳ ಬಗ್ಗೆ ಹೆಚ್ಚಿನ ಒಲವು ತೋರಿಸೋದಕ್ಕೆ ಅವಕಾಶ ಆಗುತ್ತೆ. ಪ್ರತಿಯೊಬ್ಬ ಮಕ್ಕಳನ್ನ ಕೂಡ ಮಾನಿಟರ್ ಮಾಡೋದಕ್ಕೆ ಶಿಕ್ಷಕರಿಗೂ ಕೂಡ ಅವಕಾಶ ಸಿಗುತ್ತೆ. ಲಾಸ್ಟ್ ಬೆಂಚಲ್ಲಿ ಕೂತಾಗ ಮಕ್ಕಳು ಏನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಪಾಠ ಕೇಳಿಸ್ಕೊಳ್ತಾರೆ, ಅದರ ಬಗ್ಗೆ ಆಸಕ್ತಿ ಇದೆ, ಅವರ ಚಲನವಲನ ಯಾವುದನ್ನ ಕೂಡ ಮಾನಿಟರ್ ಮಾಡೋದಕ್ಕೆ ಶಿಕ್ಷಕರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಕೇರಳದಲ್ಲಿ ಲಾಸ್ಟ್ ಬೆಂಚೇ ಬೇಡ, ಬದಲಾಗಿ ವೃತ್ತಾಕಾರದಲ್ಲಿ ಮಕ್ಕಳನ್ನ ಕೂರಿಸಿ ಪಾಠ ಮಾಡೋಣ ಅನ್ನುವಂಥ ಕ್ರಮವನ್ನ ಕೇರಳ ಅನುಸರಿಸಿದ ಬಳಿಕ ದೇಶದಾದ್ಯಂತ ಕೂಡ ಈ ವಿಚಾರ ಚರ್ಚೆಯಾಗಿತ್ತು. ಕಾರಣ ಕೇರಳದ ಈ ಕ್ರಮ ಸ್ವಾಗತಾರ್ಹ. ಈ ರೀತಿ ಪ್ರತಿಯೊಬ್ಬ ಮಕ್ಕಳನ್ನ ಮಾನಿಟರ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಕ್ರಮ ಇಂಪ್ಲಿಮೆಂಟ್ ಆಗಬಾರದು ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಪ್ರಮುಖವಾಗಿ ಬೇರೆ ರಾಜ್ಯದ ವಿಚಾರ ಬಿಡಿ, ಈಗ ಕರ್ನಾಟಕದಲ್ಲಿ ಪ್ರಮುಖವಾಗಿ ಈ ಲಾಸ್ಟ್ ಬೆಂಚ್ ಅದಕ್ಕೆ ಮುಕ್ತಿ ಹಾಡುವಂತಹ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡಬೇಕು ಅಂತ ಕೆಲವರು ಒತ್ತಡ ಹಾಕ್ತಿದ್ದಾರೆ. ಈ ಒತ್ತಡಕ್ಕೆ ಶಿಕ್ಷಣ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಒತ್ತು ಕೊಡುತ್ತೆ? ಈಗ ಲಾಸ್ಟ್ ಬೆಂಚ್ ಕೇರಳ ಮಾದರಿಯ ನಿರ್ಧಾರವನ್ನ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅವರ ಒತ್ತಡ ಇಷ್ಟೇ, ವೃತ್ತಾಕಾರದಲ್ಲಿ ಕೂರಿಸಿ ಮಕ್ಕಳಿಗೆ ಪಾಠ ಮಾಡಿ ಅಂತ. ಹಾಗಾಗಿ ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಕೇರಳ ಮಾಡೆಲ್ ಇಲ್ಲೂ ಕೂಡ ಇಂಪ್ಲಿಮೆಂಟ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.